29 ಸೈನಿಕರು ಪ್ರಯಾಣಿಸ್ತಾ ಇದ್ದ ವಾಯುಸೇನೆಯ ವಿಮಾನ ಏಕಾಏಕಿ ಕಣ್ಮರೆಯಾಗಿತ್ತು. 8 ವರ್ಷಗಳಿಂದ ಪತ್ತೆಯಾಗದ ವಿಮಾನದ ಅವಶೇಷ ಕೊನೆಗೂ ಪತ್ತೆಯಾಗಿದೆ. ಕನ್ನಡಿಗ ಯೋಧ ಸೇರಿದಂತೆ 29 ಸೈನಿಕರು ವೀರ ಮರಣ ಹೊಂದಿದ್ದಾರೆ. ಕರುನಾಡ ಯೋಧನ ಮನೆಯಲ್ಲಿ ಶೋಕ ಮಡುಗಟ್ಟಿದೆ. ಎಂಟು ವರ್ಷಗಳ ಹಿಂದೆ ನಾಪತ್ತೆಯಾಗಿದ್ದ ಸೇನಾ ವಿಮಾನ ಪತ್ತೆ. ಕರ್ನಾಟಕದ ಯೋಧ ಸೇರಿ 29 ಸೈನಿಕರು ವೀರಮರಣ. 2016ರ ಜುಲೈ 22 ಇಡೀ ದೇಶವೇ ಬೆಚ್ಚಿ ಬಿದ್ದಿತ್ತು. ಕರ್ನಾಟಕದ ಯೋಧ ಸೇರಿದಂತೆ 29 ವೀರ ಯೋಧರನ್ನ ಹೊತ್ತೊಯ್ತಾ ಇದ್ದ ಭಾರತೀಯ ವಾಯುಸೇನೆಯ AN-322743 ವಿಮಾನ ಏಕಾಏಕಿ ಕಣ್ಮರೆಯಾಗಿತ್ತು. ಚೆನ್ನೈನ ತಾಂಬರಂ ವಾಯುನೆಲೆಯಿಂದ ಸೇನಾ ವಿಮಾನ ಹೊರಟಿತ್ತು. ಆದರೆ ಬೆಳಗ್ಗೆ 11:45ಕ್ಕೆ ಪೋರ್ಟ್ ಬ್ಲೇರ್ ತಲುಪಬೇಕಾಗಿತ್ತು. ಆದರೆ ಮಧ್ಯಾಹ್ನ 1:50ಕ್ಕೆ ವಿಮಾನ ಕಣ್ಮರೆಯಾಗಿದೆ ಅಂತ IAF ಪ್ರಕಟಣೆ ಹೊರಡಿಸಿತು. ಮಂಜುನಾಥ್ ಮೆಕಡೇಮಿಯಾ ಕೃಷಿಯಲ್ಲಿ ಎಕರೆಗೆ ವರ್ಷಕ್ಕೆ 20 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ ಗುರುವಾಯನಕೆರೆಯ ಯೋಧ ಏಕನಾಥ್ ಶೆಟ್ಟಿ ಸೇರಿದಂತೆ 29 ಸೈನಿಕರಿದ್ದ ವಿಮಾನ ಕಣ್ಮರೆಯಾಗಿದ್ರು. ವಿಮಾನದಲ್ಲಿ ಇದ್ದ 29 ಸೈನಿಕರು ಏನಾದ್ರು ಅನ್ನೋದು 8 ವರ್ಷವಾದ್ರೂ ನಿಗೂಢವಾಗಿತ್ತು. ಅವತ್ತು ನಾಪತ್ತೆಯಾಗಿದ್ದ ಭಾರತೀಯ ವಾಯುಸೇನೆಯ AN-322743 ವಿಮಾನದ ಅವಶೇಷಗಳು 8 ವರ್ಷಗಳ ಬಳಿಕ ಪತ್ತೆಯಾಗಿವೆ. ಚೆನ್ನೈ ವಾಯುನೆಲೆಯಿಂದ 310 ಕಿಲೋಮೀಟರ್ ದೂರದ ಆಳ ಸಮುದ್ರದಲ್ಲಿ ಸೇನಾ ವಿಮಾನದ ಅವಶೇಷ ಸಿಕ್ಕಿದೆ. ಕರ್ನಾಟಕದ ಯೋಧ ಏಕನಾಥ್ ಶೆಟ್ಟಿ ಸೇರಿ 29 ಯೋಧರು ವೀರ ಮರಣ ಹೊಂದಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಯೋಧ ಏಕನಾಥ್ ಶೆಟ್ಟಿ ಹುತಾತ್ಮ. 8 ವರ್ಷಗಳ ನಂತರ ಪತ್ತೆಯಾದ ಸೇನಾ ವಿಮಾನದಲ್ಲಿ ಕರ್ನಾಟಕದ ಯೋಧ ಏಕನಾಥ್ ಶೆಟ್ಟಿ ಇದ್ರು. ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ ಗುರುವಾಯನಕೆರೆ ಗ್ರಾಮದ ಯೋಧ ಏಕನಾಥ್ ಶೆಟ್ಟಿ ಅವರು ಕಾರ್ಗಿಲ್ ಯುದ್ಧದಲ್ಲಿ ಭಾಗವಹಿಸಿದ್ರು. ಜೂನ್ 30, 1965ರಲ್ಲಿ ಜನಿಸಿದ್ದ ಏಕನಾಥ್ ಶೆಟ್ಟಿ ಅವರು ಮಾರ್ಚ್ 8, 1985ರಂದು ಭಾರತೀಯ ವಾಯುಸೇನೆಗೆ ಸೇರಿದ್ರು. 24 ವರ್ಷ ಮದ್ರಾಸ್ ರೆಜಿಮೆಂಟ್ನಲ್ಲಿ ಸೇವೆ ಸಲ್ಲಿಸಿದ್ರು. ಡಿಸೆಂಬರ್ 19, 2009, 2016ರವರೆಗೂ DSCನಲ್ಲಿ ಸೇವೆ ಸಲ್ಲಿಸಿದ್ರು. 7 ಮೆಡಲ್ಗಳನ್ನ ಪಡೆದಿದ್ದ ಕರುನಾಡ ಪುತ್ರ ಏಕನಾಥ್ ಶೆಟ್ಟಿ. ಕನ್ನಡದ ಪುತ್ರ ವೀರ ಯೋಧ ಏಕನಾಥ್ ಶೆಟ್ಟಿ ಅವರು ದೇಶದ ಹಲವೆಡೆ ಸೇವೆ ಸಲ್ಲಿಸಿದ್ರು. ಕಾರ್ಗಿಲ್ ವಾರ್, ಜಮ್ಮು ಕಾಶ್ಮೀರ, ಪಂಜಾಬ್, ಅರುಣಾಚಲ ಪ್ರದೇಶ, ಕೋಲ್ಕತ್ತಾದಲ್ಲಿ ಸೇವೆ ಸಲ್ಲಿಸಿದ್ರು. ಛತ್ತೀಸ್ಗಢ, ಉತ್ತರ ಪ್ರದೇಶ, ಗೋವಾ ಸೇರಿದಂತೆ ಹಲವೆಡೆ ಸರ್ವಿಸ್ ಮಾಡಿದ್ದಾರೆ. ಒಟ್ಟು 7 ಮೆಡಲ್ಗಳನ್ನ ಪಡೆದಿದ್ದ ವೀರ ಯೋಧ ಏಕನಾಥ್ ಶೆಟ್ಟಿ ಸೇನೆಯಲ್ಲಿ ವಿಶೇಷ ಸಾಧನೆ ಮಾಡಿದ್ರು. ಏಕನಾಥ್ ಶೆಟ್ಟಿ ಪತ್ನಿ ಜಯಂತಿ ಹಾಗೂ ಮಕ್ಕಳಾದ ಆಶಿತಾ ಶೆಟ್ಟಿ, ಅಕ್ಷಯ್ ಶೆಟ್ಟಿಯನ್ನ ಅಗಲಿದ್ದು ಕುಟುಂಬಕ್ಕೆ ಬರಸಿಡಿಲು ಅಪ್ಪಳಿಸಿದಂತಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಗುರುವಾಯನಕೆರೆಯ ಗ್ರಾಮದಲ್ಲಿ ನೀರವ ಮೌನ ಆವರಿಸಿದೆ. ಸುಳಿವೆ ಸಿಗದಂತೆ ನಾಪತ್ತೆಯಾಗಿದ್ದ ಮೊದಲ ವಿಮಾನ. ಭಾರತೀಯ ವಾಯುಸೇನೆಯ AN-322743 ವಿಮಾನ ಪತ್ತೆಗಾಗಿ ನಡೆದಿದ್ದ 3 ತಿಂಗಳ ಪ್ರಯತ್ನ ವಿಫಲವಾಗಿತ್ತು. ಶೋಧ ಕಾರ್ಯಕ್ಕಾಗಿ P-8A ವಿಮಾನ, 3 ಡೋರ್ನಿಯಲ್ ವಿಮಾನ, 1 ಜಲಂತರ್ಗಾಮಿ ನೌಕಾಪಡೆಯ 12 ನೌಕೆಗಳನ್ನ ಬಳಸಿಕೊಳ್ಳಲಾಗಿತ್ತು. ಯಾವುದೇ ಸುಳಿವು ಸಿಗದಂತೆ ನಾಪತ್ತೆಯಾಗಿದ್ದ ಮೊದಲ ವಿಮಾನವಾಗಿತ್ತು. ಇದೀಗ 8 ವರ್ಷದ ಬಳಿಕ ವಿಮಾನದ ಅವಶೇಷ ಪತ್ತೆಯಾಗಿದೆ ಅಂತ TV9ಗೆ ವಾಯುಸೇನೆ ಉನ್ನತಾಧಿಕಾರಿಗಳು ದೃಢೀಕರಿಸಿದ್ದಾರೆ. ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು.